ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಚಾನಲ್ ಏನಪ್ಪ ಅಂದರೆ ಗೌರ್ಮೆಂಟ್ ಕಡೆಯಿಂದ ಪ್ರತಿ ಮನೆಗೂ ಇದೀಗ ಸೋಲಾರ್ ಸ್ಟವನ್ನು ಬಿಡುಗಡೆ ಮಾಡಲಾಗ್ತಾಯಿದ್ದು, ಈ ಸೋಲಾರ್ ಸ್ಟವ್ಗೆ ಸಬ್ಸಿಡಿಯನ್ನು ನೀಡ್ತಾಯಿದ್ದಾರೆ. ಎಲ್ಲ ವರ್ಗದ ಅಭ್ಯರ್ಥಿಗಳು ಕೂಡ ಈ ಒಂದು ಯೋಜನೆಗೆ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಯೋಚಿಸ್ತಿರೋ ಅಂಥವ್ರು ಈ ವಿಡಿಯೋನ ಫುಲ್ ನೋಡಿ. ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ. ಈ ಒಂದು ಸೋಲಾರ್ ಅಡುಗೆ ಒಲೆಗೆ ಗೌರ್ಮೆಂಟ್ ಕಡೆಯಿಂದ ಯೋಜನೆ ಬಿಡುಗಡೆ ಮಾಡಲಾಗಿದ್ದು, ಸಬ್ಸಿಡಿಯನ್ನು ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಸೋಲಾರ್ ಸ್ಟವನ್ನು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನ ಕಡೆಯಿಂದ ಬಿಡುಗಡೆ ಮಾಡಲಾಗಿದ್ದು, ಆ ಕಂಪ್ನಿಯ ಕಡೆಯಿಂದಲೇ ಈ ಒಂದು ಸ್ಟವ್ನ ತಯಾರಿಸಲಾಗಿದೆ. ಇನ್ನು ಸೋಲಾರ್ ಸ್ಟವ್ನ ವಿವರವನ್ನು ನೋಡೋದಾದರೆ, ಸಿಂಗಲ್ ಬರ್ನಲ್ ಸೋಲಾರ್ ಸ್ಟವ್ ಆದರೆ ಸಣ್ಣ ಅಥವಾ ಒಬ್ಬರಿಗೆ ಸೂಕ್ತವಾದ ಸಂಪೂರ್ಣ ಸೌರಶಕ್ತಿಯನ್ನು ಕಾರ್ಯನಿರ್ವಹಿಸುವಂಥ ಒಲೆಯಾಗಿರುತ್ತೆ. ಇನ್ನು ಎರಡನೇದಾಗಿ ಡಬಲ್ ಬರ್ನಲ್ ಸ್ಟವ್ ಏನಾದರೂ ಆದರೆ ಮಧ್ಯಮ ಅಥವಾ 2 ಬರ್ನಲ್ಗಳು ಕೂಡ ಸೌರಶಕ್ತಿಯಲ್ಲಿ ಕೆಲಸ ಮಾಡುವಂಥ ಸ್ಟವ್ ಆಗಿರುತ್ತೆ. ಇನ್ನು ಡಬಲ್ ಬರ್ನಲ್ ಮತ್ತು ಹೈಬ್ರಿಡ್ ಸ್ಟವ್ ಆದರೆ ಈ ಒಂದು ಸ್ಟವ್ ಬಂದು ಸೋಲಾರ್ ಮತ್ತು ವಿದ್ಯುತ್ ಅಂದರೆ ಕರೆಂಟ್ ಮೂಲಕ ಎರಡರ ಮೂಲಕ ಕೂಡ ಈ ಒಂದು ಸ್ಟವ್ ಯೂಸ್ ಆಗುತ್ತೆ. ಮಳೆ ಬರೋವಂಥ ಸಮಯದಲ್ಲಿ ವಿದ್ಯುತ್ಗೆ ಹಾಕ್ಕೊಂಡು ಯೂಸ್ ಮಾಡುವಂಥ ಸ್ಟವ್ ಇದಾಗಿರುತ್ತೆ. ಇನ್ನು ಈ ಒಂದು ಸ್ಟವ್ಗೆ ಪ್ರತಿ ಮನೆಗೂ ಕೂಡ ತೊಗೊಳೋವಂಥವ್ರಿಗೆ 5,000ವರೆಗೂ ನಿಮಗೆ ಸಬ್ಸಿಡಿಯನ್ನು ನೀಡ್ತಾಯಿದ್ದಾರೆ, ಉಚಿತವಾಗಿ ನೀಡ್ತಾಯಿದ್ದಾರೆ. ಇನ್ನು ಈ ಒಂದು ಸೋಲಾರ್ ಸ್ಟವ್ನ ಒಟ್ಟು ಬೆಲೆ ಬಂದು 15,000 ಆಗಿದ್ದು, ಅದರಲ್ಲಿ ಸರ್ಕಾರ 5,000 ನೀಡ್ತಾಯಿದೆ. ಇನ್ನು ಉಳಿದಂಥ 10,000ನ ಗ್ರಾಹಕರೇ ಪಾವತಿಸಬೇಕಾಗಿರುತ್ತೆ. ಅದರಲ್ಲೂ ಕೂಡ EMIಯನ್ನು ನೀಡ್ತಾಯಿದ್ದು, ಪ್ರತಿ ತಿಂಗಳು ಕೂಡ ನೀವು EMI ಮೂಲಕ ಕೂಡ ಅಮೌಂಟನ್ನ ತೀರಿಸ್ಬೋದಾಗಿರುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಒಂದು ಅನಿಲ ಶಕ್ತಿಯನ್ನು ಕಡಿಮೆ ಮಾಡೋದು ಮತ್ತು ನೈಸರ್ಗಿಕವಾಗಿ ಅಡುಗೆ ಮಾಡೋದು ಒಂದು ಆಗಿರುತ್ತೆ. ಇನ್ನು ಈ ಒಂದು ಸ್ಟವ್ನ ಬಳಸೋದ್ರಿಂದ ಆಗುವಂಥ ಪ್ರಯೋಜನಗಳನ್ನು ನೋಡೋದಾದರೆ, ಕಡಿಮೆ ಖರ್ಚಿನಲ್ಲಿ ಅಡುಗೆ ಆಗುತ್ತೆ ಮತ್ತು LPG ಅಥವಾ ವಿದ್ಯುತ್ ಕಾರ್ಯ ಸಂಪೂರ್ಣವಾಗಿ ಉಳಿತಾಯ ಆಗುತ್ತೆ. ಇನ್ನು ಹೆಚ್ಚು ಬಳಕೆದಾರರ ಸ್ನೇಹಿ ವಿನ್ಯಾಸ ಆಗಿರುತ್ತೆ. ಹಗುರವಾದ ಮತ್ತು ವಿನ್ಯಾಸ ಸುಲಭವಾದ ಸ್ಥಾಪನೆ ಆಗಿರುತ್ತೆ. ಯಾವುದೇ ಮನೆಯಲ್ಲೂ ಕೂಡ ಸುಲಭವಾಗಿ ಯೂಸ್ ಮಾಡೋವಂಥದ್ದಾಗಿರುತ್ತೆ. ಇನ್ನು ಹೈಬ್ರಿಡ್ ಸ್ಟವ್ ಆದರೆ ಆಲ್ರೆಡಿ ಹೇಳಿದಾಗೆ ಸೌರಶಕ್ತಿ ಮತ್ತು ವಿದ್ಯುತ್ ಶಕ್ತಿ ಎರಡೂ ಕೂಡ ಯೂಸ್ ಮಾಡಿಕೊಂಡು ನೀವು ಬಳಸುವಂಥ ಒಲೆ ಆಗಿರುತ್ತೆ. ಇನ್ನು ಪರಿಸರ ಸ್ನೇಹಿ ಕೂಡ ಆಗಿರುತ್ತೆ. ಮನೆ ಒಳಗಡೆ ಯಾವುದೂ ಮಾಲಿನ್ಯ ಆಗೋದಿಲ್ಲ ಮತ್ತು ಬ್ಲ್ಯಾಕ್ ಕಲರ್ ಏನು ಇದಾಗೋದಿಲ್ಲ. ಇನ್ನು ದೀರ್ಘಕಾಲ ಬಳಕೆಯಾಗಿರುತ್ತೆ. ಸ್ಟವ್ಗಳು ಉತ್ತಮವಾಗಿರೋದ್ರಿಂದ ನೀವು ಹೆಚ್ಚಿನ ಕಾಲ ಇದನ್ನು ಯೂಸ್ ಮಾಡೋ ರೀತಿ ಇದಾಗಿರುತ್ತೆ. ಇನ್ನು ಗೌರ್ಮೆಂಟ್ ಕಡೆಯಿಂದ ಕೂಡ ಎಲ್ಲ ವರ್ಗದವರು ಕೂಡ ಈ ಒಂದು ಯೋಜನೆಗೆ 5,000ವರೆಗೆ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ. ಇನ್ನು ಈ ಒಂದು ಯೋಜನೆಯಲ್ಲಿ ಇನ್ನು ಮುಂದಿನ 3 ವರ್ಷಗಳಲ್ಲಿ ದೇಶದ ಪ್ರತಿಯೊಂದು ಮನೆಯಲ್ಲೂ ಕೂಡ ಸೌರ ಸ್ಟವ್ನ ತಲುಪಿಸುವ ಒಂದು ಗುರಿಯಾಗಿರುತ್ತೆ ಗೌರ್ಮೆಂಟ್ ಕಡೆಯಿಂದ. ಇನ್ನು ಈ ಒಂದು ಸ್ಟವ್ನ ವಿತರಣೆಗೆ ಆಗಿ ಲಭ್ಯವು ನಿಮಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಬೇಗ ಸ್ಟಾರ್ಟ್ ಮಾಡಲಾಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಹೇಗೆ ಅಪ್ಲೈ ಮಾಡಬೇಕಪ್ಪ ಅಂತ ನೋಡೋದಾದರೆ, ಇಂಡಿಯನ್ ಆಯಿಲ್ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಸೌರ ಸ್ಟವ್ ಯೋಜನೆ ಅಂತ ಹುಡುಕಿದ್ರಪ್ಪ ಅಂದರೆ ಕಾಣಿಸುತ್ತೆ. ಅದರಲ್ಲಿ ಕ್ಲಿಕ್ ಮಾಡೋರಪ್ಪ ಅಂದರೆ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಬೇಕಾಗಿರೋವಂಥ ಡೀಟೇಲ್ಸ್ ಎಲ್ಲ ನೀಡಿ, ಹಾಗೆ ಅಗತ್ಯ ಇರೋವಂಥ ಡಾಕ್ಯುಮೆಂಟ್ಗಳು ಕೂಡ ಅಪ್ಲೋಡ್ ಮಾಡಿ. ಹಾಗೆ ಅಪ್ಲೋಡ್ ಮಾಡೋಂಥ ಡಾಕ್ಯುಮೆಂಟ್ ಸ್ಕ್ಯಾನ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ, ಯಾಕಂದರೆ ಪ್ರತಿಯೊಂದು ಫೋಟೋ ಕೂಡ ಕ್ಲಿಯರಾಗಿ ಬರುತ್ತೆ. ಅರ್ಜಿ ಸಲ್ಲಿಸಿದಾದ್ಮೇಲೆ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಅದನ್ನು
ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ. ಅದಾದಮೇಲೆ ನಿಮಗೆ ಕನ್ಫರ್ಮ್ ಆದಮೇಲೆ ಸಬ್ಸಿಡಿಯನ್ನು ನೀಡ್ತಾರೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಬೇಕಾಗಿರೋಂಥ ಡಾಕ್ಯುಮೆಂಟ್ ಎಲ್ಲ ನೋಡೋದಾದರೆ, ನಿಮ್ಮದು ಅಪ್ಲೈ ಮಾಡ್ತಿರೋವಂಥದ್ದು ರೇಷನ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ವಿಳಾಸದ ದಾಖಲೆ ಇರಬೇಕಾಗುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ, ಅಂದರೆ ಸಬ್ಸಿಡಿಯನ್ನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಮತ್ತು ವಿದ್ಯುತ್ ಬಿಲ್ ಕೂಡ ಬೇಕಾಗಿರುತ್ತೆ, ನಿಮ್ಮ ಮನೆಯದು ವಿದ್ಯುತ್ ಬಿಲ್ ಕೂಡ ನೀಡಬೇಕಾಗಿರುತ್ತೆ. ಇನ್ನು ಮತ್ತು ನಿಮ್ಮದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗಿರುತ್ತೆ. ಸೊ ಇವತ್ತು ವಿಡಿಯೋ ಇಷ್ಟ ಆಗಿರುತ್ತೆ. ಈ ಒಂದು ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ದೀನಿ. ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಇನ್ನೂ ಶುರುವಾಗಿರೋದಿಲ್ಲ, ಅಂದರೆ ಕನ್ಫರ್ಮೇಷನ್ ಇನ್ನೂ ಆಗಿರೋದಿಲ್ಲ. ಬೇಕಿದ್ರೆ ನೀವು ಹೋಗಿ ಇಂಡಿಯನ್ ಆಯಿಲ್ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ನೋಡ್ಬೋದಾಗಿರುತ್ತೆ. ಒಂದು ವೇಳೆ ಬಿಟ್ಟಿದ್ರೆ ಅಂದ್ರಪ್ಪ ಅಂದರೆ ಆಗಲೇ ಕೂಡ ಅಪ್ಲೈ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಅಂಥ ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಈ ಒಂದು ಯೋಜನೆನ ಉಪಯೋಗಿಸ್ಕೊಂಡು ಸ್ಟವ್ನ ತೊಗೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ಹಾಗೆ ಜಾಬ್ಸ್ಗಾಗಿ ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರಿಗೂ ಟಾಟಾ ಬಾಯ್.